ಪ್ರೋಟೀನ್ ಶೇಕ್ಸು ಮತ್ತು ವಿಪರೀತ ಪ್ರೋಟೀನ್ಗೆ ಪೌಡರ್ಸು ಎಲ್ಲ ಬರುತ್ತೆ. ಸೊ ಅದೆಲ್ಲ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಒಳ್ಳೇದು, ಅಂದರೆ ಎಕ್ಸ್ಟ್ರಾ ಪ್ರೋಟೀನ್ ಅಷ್ಟು ಪ್ರೋಟೀನ್ಸ್ ಬೇಕಾಗುತ್ತೆ ಅನ್ಸುತ್ತಾ ಫಸ್ಟ್ ಆಫ್ ಆಲ್ ನಮಗೆ? ನಾಟ್ ಓನ್ಲಿ ಪ್ರೋಟೀನ್, ಬೇರೆ ಎಲ್ಲ ನ್ಯೂಟ್ರಿಯೆಂಟು ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಯಾವೊಬ್ಬರ ರಿಕ್ವೈರ್ಮೆಂಟ್ ಸೇಮ್ ಇರಲ್ಲ. ಚಿಕ್ಕ ವಯಸ್ಸಲ್ಲಿ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ, ಬೆಳಿಬೇಕಿದ್ರೆ ಅಡೋಲೆಸೆನ್ಸ್ ಒಳಗೆ ಬೇರೆ ಇರುತ್ತೆ, ಅಡಲ್ಟ್ಹುಡ್ ಬೇರೆ, ವಯಸ್ಸಾದವ್ರೊಳಗೆ ಬೇರೆ ಇರುತ್ತೆ. ವಿ ಹ್ಯಾವ್ ಟು ಐಡೆಂಟಿಫೈ ದ ರಿಕ್ವೈರ್ಮೆಂಟ್. ಇವಾಗ ಸಪ್ಲಿಮೆಂಟ್ಸ್ ಎಲ್ಲ ಅಂತಂದರೆ ಜನಕ್ಕೆ ಅನ್ಸುತ್ತೆ ನನ್ನ ಫ್ರೆಂಡ್ ಸಪ್ಲಿಮೆಂಟ್ ತೊಗೊತಿದ್ದಾರೆ, ಇದು ಚೆನ್ನಾಗಿರುತ್ತೆ, ನಾನು ತೊಗೊಬೋದಾ, ತೊಗೊತೀನಿ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ನೀವು ಆ ಥರ ಆ್ಯಕ್ಟಿವಿಟಿ ಮಾಡ್ತಿದ್ದೀರಾ? ದಟ್ ಈಸ್ ಒನ್ ಕ್ವಶನ್ ವಿಚ್ ಅರೈಸಸ್. ತುಂಬ ಜನ ಜಿಮ್ಮಿಂಗ್ ಮಾಡ್ತಿರ್ತಾರೆ, ಇಲ್ಲ ಎಥ್ಲೀಟ್ಸ್ ಇರ್ತಾರೆ, ಇಲ್ಲ ಹೆವಿ ವರ್ಕ್ ಎಲ್ಲ ಇರುತ್ತೆ, ಅವರಿಗೆ ಡೆಫಿನೆಟ್ಲಿ ಮೇ ಬಿ ರಿಕ್ವೈರ್ಮೆಂಟ್ ಇರುತ್ತೆ. ಅಗೇನ್ ಯಾರ ಹತ್ರ ಆದರೂ ಹೋಗಿ ನೀವು ಎಕ್ಸ್ಪರ್ಟ್ ಹತ್ರ ಹೋಗಿ ಬಾಡಿ ಅಸೆಸ್ಮೆಂಟ್ ಆದಮೇಲೆ ಅದನ್ನು ನೀವು ಶುರು ಮಾಡ್ಬೋದು. ಇಲ್ಲಾಂದರೆ ಜನರಲಿ ಸಮ್ವೇರ್ ಅರೌಂಡ್ 0.8 ಗ್ರಾಮ್ ಟು 1 ಗ್ರಾಮ್ ಪ್ರೋಟೀನ್ ಈಸ್ ರಿಕ್ವೈರ್ಡ್ ಪರ್ kg ಬಾಡಿ ವೇಟ್ ಅಂತ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಯಾರೋ 60 kg ವೇಯಿಂಗ್ ಅಡಲ್ಟ್ ಇದ್ದರೆ ಅವ್ರಿಗೆ 58 to 60 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ, ವಿಚ್ ಕ್ಯಾನ್ ಬಿ ಈಸಿಲಿ ಸೋರ್ಸ್ಡ್ ಥ್ರೂ ನ್ಯಾಚುರಲ್ ಫುಡ್ ಸೋರ್ಸಿಂದ. ಅದಕ್ಕೆ ನೀವು ಪ್ರೋಟೀನ್ ಶೇಕೆ ಅಥವಾ ಪ್ರೋಟೀನ್ ಬಾರೇ ತಿನ್ಬೇಕಂತೇನಿಲ್ಲ. ಸೊ ಒಂದು ಮೀಲಲ್ಲಿ ಹೆವಿ ಪ್ರೋಟೀನ್ ತೊಗೊಂಡು ನೆಕ್ಸ್ಟ್ ಮೀಲಲ್ಲಿ ನೀವೆಲ್ಲ ಜಂಕ್ ಎಲ್ಲ ತೊಗೊಂಡ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ಎವ್ರಿ ಮೀಲ್, ನಾನು ಇವಾಗ ಮುಂಚೆ ಹೇಳ್ದಂಗೆ, ಎವ್ರಿ ಮೀಲ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಪ್ರಾಪರ್ಲಿ. ಬಟ್ ಆ್ಯಕ್ಚುಲಿ ಈ ಪ್ರೋಟೀನ್ ಬಾರ್ಸು ಸ್ನ್ಯಾಕಿಂಗ್ ತುಂಬ, ಈಗ ನಾವು ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೋಡಿದ್ರೆ ಹಶ್ವಾದರೆ ಈ ಪ್ರೋಟೀನ್ ಬಾರ್ ತಿನ್ಬಿಡಿ ಅಂತೆಲ್ಲ ಹೇಳ್ತಾರೆ. ಸೊ ಅದು ಎಷ್ಟು ಒಳ್ಳೆಯದು? ಬಿಕಾಸ್ ನಾವು ನಾವು ಒಂದು ಫುಡ್ ಪ್ಯಾಟರ್ನ್ ನಮ್ಮದು ತೊಗೊಳೋದಾದರೆ ಸ್ವಲ್ಪ ಪ್ರೋಟೀನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ನಾವು ತೊಗೊಳ್ಳೋ ದಾಲಲ್ಲಾಗಲಿ ಏನಾದರೂ ಸ್ವಲ್ಪ ಪ್ರೋಟೀನ್ಸ್ ಇದ್ದೇ ಇರುತ್ತೆ. ಸೊ ಇನ್ ಸ್ಪೈಟ್ ಆಫ್ ದಟ್ ಈ ಸ್ನ್ಯಾಕಿಂಗ್ಗೆ ಪ್ರೋಟೀನ್ ಬಾರ್ಸ್ ಅಂತೆಲ್ಲ ತಿಂತೀವಲ್ಲ, ಅದು ಎಷ್ಟು ಅಡ್ವೈಸಬಲ್ ಅಂತ? ಸೊ ಮೇಡಮ್, ಇದು ಅಂತಂದರೆ ಪ್ರೋಟೀನ್ ಬಾರ್ ಅಂದರೆ ಇಟ್ ಇಸ್ ಕನ್ವೀನಿಯಂಟ್, ಹೋದ ತಕ್ಷಣ ತೊಗೊಂಡ್ಬಿಡ್ಬೋದು. ಇಟ್ ಈಸ್ ಲೈಕ್ ಚೀಟಿಂಗ್ ಯುವರ್ ಸೆಲ್ಫ್ ಅಂತ. ಈಗ ಯಾರಿಗೂ ಚಾಕ್ಲೇಟ್ ತಿನ್ಬೇಕನ್ಸುತ್ತೆ, ಅವ್ರ ಸೆಲ್ಫ್ ಅವ್ರ ಬಾಡಿಗೆ ಅವ್ರು ಚೀಟ್ ಮಾಡ್ಕೊತಿದ್ದಾರೆ, ಇಲ್ಲ ನಾನು ಚಾಕ್ಲೇಟ್ ತೊಗೊತಿಲ್ಲ, ನಾನು ಪ್ರೋಟೀನ್ ಬಾರ್ ತೊಗೊತಿದ್ದೀನಿ, ಐ ಆಮ್ ಚೂಸಿಂಗ್ ಅ ಹೆಲ್ದಿ ಆಪ್ಷನ್ ಅಂತ. ಬಟ್ ಅಗೇನ್ ದ ಕ್ವಶನ್ ಅರೈಸಸ್, ಡಸ್ ಯುವರ್ ಬಾಡಿ ರಿಯಲಿ ನೀಡ್ ದ್ಯಾಟ್? ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್. ಅದಾದಮೇಲೆ ಶುರು ಮಾಡ್ಬೋದು. ಇಲ್ಲ ಕೆಲವೊಂದ್ಸತಿ ಯಾರೋ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಿರ್ತಾರೆ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಇರುತ್ತೆ, ಅವ್ರಿಗೆಲ್ಲ ಊಟ ಎಲ್ಲ ಸಿಗಲ್ಲ ಇನ್ ಬಿಟ್ವೀನ್. ಸೊ ಮೌಂಟನ್ಸ್ ಟ್ರೆಕ್ಕಿಂಗ್ ಎಲ್ಲ ಆ ಟೈಮ್ ಒಳಗೆಲ್ಲ ವಿ ಕಾಂಟ್ ರೆಕಮೆಂಡ್ ಇದೇ ಥರ ಊಟ ಮಾಡಿ, ಇದೇ ಥರ ಊಟ ಮಾಡಿ, ದೇ ಕಾಂಟ್ ಫಾಲೋ ದ ಪ್ಯಾಟರ್ನ್. ಆ ಟೈಮ್ ಒಳಗೆಲ್ಲ ಟ್ರಾವೆಲಿಂಗ್ಗಳಿಗೆಲ್ಲ ಆ್ಯಸ್ ಅ ಎಮರ್ಜೆನ್ಸಿ ಅದನ್ನು ಇಟ್ಕೋಬೋದು, ಬಟ್ ನಾಟ್ ಅ ಕಂಪ್ಲೀಟ್ ಮೀಲ್ ರಿಪ್ಲೇಸ್ಮೆಂಟ್. ಓಕೆ, ಇದೆಲ್ಲ ಒಂದು ಸೆಕ್ಟರ್ ಆದರೆ, ಫಾರ್ ಇನ್ಸ್ಟೆನ್ಸ್ ಈ ಪ್ರೋಟೀನ್ ಬಾರ್ಸು ಸಪ್ಲಿಮೆಂಟ್ಸ್ ತೊಗೊಳ್ಳೋರು ಒಂದು ಸೆಕ್ಟರ್. ಇನ್ನೊಂದು ಕಡೆ ಇನ್ ಸ್ಪೈಟ್ ಆಫ್ ನಾರ್ಮಲ್ ಫುಡ್, ಮನೆ ಫುಡ್ನ ಊಟ ಮಾಡೋರು ಕೂಡ ಪ್ರೋಟೀನ್ ಡಿಫಿಷಿಯನ್ಸಿ ತುಂಬ ಇರುತ್ತೆ ಆ್ಯಕ್ಚುಲಿ. ಸೊ ಅದರ ರೀಸನ್ ಏನು ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್? ಇಲ್ಲ ಅಥವಾ ಪ್ರೋಟೀನ್ ತೊಗೊಂಡಾಗ ಅದು ಅಬ್ಸಾರ್ಪ್ಷನ್ ಬೇರೆ ಏನಾದರೂ ಸಪ್ಲಿಮೆಂಟ್ ತೊಗೋಬೇಕಾ, ಇಲ್ಲ ಆ್ಯಸ್ ಇಟ್ ಇಸ್ ಪ್ರೋಟೀನ್ ಮಾತ್ರ ಸಾಕಾ? ಪ್ರೋಟೀನ್ ಏನಂತಂದರೆ, ನಮಗೆ ಪ್ರೋಟೀನ್ ಅಂತ ನಾವು ಯೋಚನೆ ಮಾಡಿದ ತಕ್ಷಣ ನಮ್ಮ ತಲೆ ಹೋಗೋದು ದಾಲ್ ಹತ್ರ. ಅಪಾರ್ಟ್ ಫ್ರಮ್ ದಾಲ್ ದೇರ್ ಆರ್ ಮೆನಿ ಅದರ್ ಸೋರ್ಸಸ್ ಆ್ಯಸ್ ವೆಲ್. ಈಗ ದಾಲ್ ಅಂತಂದರೆ ಅದು ಎಷ್ಟಿರುತ್ತೆ, ದ ಕನ್ಸಂಪ್ಷನ್ ಕ್ವಾಂಟಿಟಿ ಏನಿರುತ್ತೆ ತುಂಬ ಕಮ್ಮಿ ಇರುತ್ತೆ, ಒಂದು ಪಾಯಿಂಟ್ ಅದು. ಇನ್ನೊಂದು ಅದ್ರ ಕ್ವಾಲಿಟಿ. ದಾಲ್ ಈಸ್ ಆಲ್ವೇಸ್ ಲಿಕ್ವಿಡ್ ಫಾರ್ಮ್ ಒಳಗಿರುತ್ತೆ, ಅದು ಗಟ್ಟಿ ಇರಲ್ಲ. ಯಾವಾಗೋ ಒಂದು ಸತಿ ಪಲ್ಯ ಏನಾದ್ರು ಮಾಡಿದ್ರೆ ಗಟ್ಟಿ ಫಾರ್ಮ್ ಒಳಗೆ ದಾಲ್ ಆಗುತ್ತೆ, ಬಟ್ ಜನರಲಿ ಇರೋದದು ಲಿಕ್ವಿಡ್ ಫಾರ್ಮಲ್ಲಿ. ಸೊ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಈಸ್ ಕಾಂಪ್ರಮೈಸ್ಡ್ ಹಿಯರ್. ಅಪಾರ್ಟ್ ಫ್ರಮ್ ದಾಲ್ ಇನ್ ಮಿಕ್ಕಿದ ಸೋರ್ಸಸ್ ಎಲ್ಲ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಮೊಸರೊಳಗಿರುತ್ತೆ, ನಾನು ಇವಾಗಲೇ ಹೇಳಿದೆ, ಪನ್ನೀರ್ ಅಂತ, ಪನ್ನೀರ್ ಯೂಸ್ ಮಾಡ್ಕೋಬೋದು. ಟೋಫುದಿಂದನೂ ಬುರ್ಜಿ ಮಾಡ್ಬೋದು. ಎಡಮಾಮೆ, ಸೋಯಾಬೀನ್ ಒಂದು ಸ್ವಲ್ಪ ಚಪಾತಿ ಮಾಡಬೇಕಿದ್ರೆ ಒಂದು ಸ್ವಲ್ಪ ಸೋಯಾಬೀನ್ನ ಆ್ಯಡ್ ಮಾಡಿ ಅದನ್ನು ಇನ್ನೂ ಫೋರ್ಟಿಫೈ ಮಾಡ್ಕೋಬೋದು. ಈ ಥರ ಕಾಂಬಿನೇಷನ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರತಿಯೊಂದು ಮೀಲಲ್ಲೂ ಇದು ಬ್ಯಾಲೆನ್ಸ್ ಆಗಿರಬೇಕು. ಓಕೆ ಡಾಕ್ಟರ್, ಮತ್ತು ಇನ್ನೊಂದು ಡಾಕ್ಟರ್, ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬ ಜಾಸ್ತಿ ಪಾಪ್ಯುಲರ್ ಆಗಿದೆ ಆ್ಯಕ್ಚುಲಿ. 12 hours ಮೀಲ್, ಹೌ ಗುಡ್ ಅದು? ಸೇಫ್ ಅಂತ ಅನ್ಸುತ್ತೆ? ಇಟ್ಸ್ ಗುಡ್. ಅಟ್ಲೀಸ್ಟ್ 12 hours ನನಗನ್ಸುತ್ತೆ ಎವ್ರಿಬಡಿ ಹ್ಯಾಸ್ ಟು ಡೂ ಇಟ್ ಅಂತ. ಅಪಾರ್ಟ್ ಫ್ರಮ್ ದಟ್ ಯಾರಿಗಾರು ಆದರೆ ಇಫ್ ಪಾಸಿಬಲ್ 16 hours ಮಾಡ್ತಾರೆ. ಜನರಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಬ್ರ್ಯಾಕೆಟ್ 16 hours ಈಸ್ ಟು 8 ಅಂತ. 16 hours ಫಾಸ್ಟಿಂಗ್ ಮತ್ತು 8 hours ಈಟಿಂಗ್ ಅಂತ. ತುಂಬ ಜನ ಅದನ್ನು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಈಟಿಂಗ್ ಬ್ರ್ಯಾಕೆಟ್ ಏನು 8 hours ಇರುತ್ತೆ, ಅದ್ರೊಳಗೆ ಏನಾದ್ರು ತಿನ್ಬೋದು ಅಂತ ಹೇಳ್ತಾರೆ, ಬಟ್ ದಟ್ ಈಸ್ ನಾಟ್ ಟ್ರೂ. ಈವನ್ ದಟ್ 8 hours ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಆಸ್ ವಿ ಡಿಸ್ಕಸ್ಡ್. ಸೊ ಸಡನ್ ಆಗಿ 16 hours ಮಾಡೋಕ್ಕಾಗಲ್ಲ. ಮಾಡಿಬಿಟ್ರೆ ದೇಲ್ ಹ್ಯಾವ್ ಅದರ್ ಹೆಲ್ತ್ ಇಶ್ಯೂಸ್ ಲೈಕ್ ಲೂಸ್ ಮೋಷನ್ಸ್ ಅವೆಲ್ಲ ಶುರು ಆಗಿಬಿಡುತ್ತೆ, ಗಟ್ ಇಶ್ಯೂಸ್ ಶುರು ಆಗಿಬಿಡುತ್ತೆ. ಸೊ ಸ್ಟಾರ್ಟಿಂಗ್ ವಿತ್ 12 hours, 13 hours, 14 hours. So they have to start and observe their body, how their body is reacting. Your body is the best teacher. ಅದು ನಿಮ್ಗೆ ಹೇಳುತ್ತೆ ಸ್ಟಾಪ್, ಇಲ್ಲ ಇದಕ್ಕಿಂತ ಜಾಸ್ತಿ ನನಗೆ ಕೊಡೋಕ್ಕಾಗಲ್ಲ, ನವ್ ಯು ಹ್ಯಾವ್ ಟು ಸ್ಟಾಪ್ ಇಟ್ ಅಂತ. ವೆನ್ ಯು ಗೆಟ್ ದಟ್ ಸಿಗ್ನಲ್ ಯು ಹ್ಯಾವ್ ಟು ಸ್ಟಾಪ್. ಎಸ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಸ್ ಒನ್ ಥಿಂಗ್ ವಿಚ್ ವಿ ಆಲ್ ಹ್ಯಾವ್ ಟು ಡೂ. ಇಲ್ಲ ಪದೇ ತಿನ್ಕೊಂಡಿದ್ರೆ ಇನ್ಸುಲಿನ್ ಸ್ಪೈಕ್ ಆಗ್ತಾ ಇರುತ್ತೆ. ಸೊ ಫ್ಯಾಟ್ ಬರ್ನಿಂಗ್ ಆಗಲ್ಲ ಬಾಡಿ ಒಳಗೆ. ಸ್ಟೋರ್ಡ್ ಫ್ಯಾಟ್ ಏನಿರುತ್ತೆ, ವಿ ಹ್ಯಾವ್ ಟು ಬರ್ನ್ ಅವರ್ ಫ್ಯಾಟ್. ದಟ್ಸ್ ವೆನ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಎನಿ ಹೆಲ್ತ್ ಗೋಲ್ಸ್ ವಿಲ್ ಬಿ ಏಬಲ್ ಟು ಅಚೀವ್ ಇಟ್.